Hi everyone, welcome back to the channel. Today's video is very special for the second PUC students. Second PUC students ತಮ್ಮ ಆನ್ಯುಯಲ್ ಎಕ್ಸಾಮಿನೇಷನ್ಸ್ಗೆ ಈಗಾಗಲೇ ಪ್ರಿಪರೇಷನ್ಸ್ ಅನ್ನ ನಡೆಸ್ತಾ ಇದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಇಂಗ್ಲಿಷ್ 3 ಮಾಡೆಲ್ ಪೇಪರ್ಸ್ ಏನಿದೆ ಅದು ಜೊತೆಗೆ ಏನು 2 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಮುಗಿದಿದೆ ಅವುಗಳಲ್ಲಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 12 ಏನಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಶನ್ ನಂಬರ್ 12 ಅಂತ ಬಂದಾಗ ಅಲ್ಲಿ ನೀವು ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅನ್ನ ಚೂಸ್ ಮಾಡಿ ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಅಲ್ಲಿ ಏನು ಬ್ಲಾಂಕ್ಸ್ ಇರುತ್ತೆ ಆ ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕು. ಆದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಯಾಕೆ ಅವರಿಂದ ಈ ತಪ್ಪಾಗ್ತಾ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಸ್ ನ ಮೀನಿಂಗ್ ಗೊತ್ತಿಲ್ಲ, ಅದನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಖಂಡಿತ ಯಾವ ಎಕ್ಸ್ಪ್ರೆಷನ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಫಸ್ಟ್ ಒನ್ ಮಾಡೆಲ್ ಪೇಪರ್ ನಂಬರ್ 1 ಇದರಲ್ಲಿ ಇರುವಂತಹ ಕ್ವಶನ್ ನಂಬರ್ 12. ಸೊ ಕ್ವಶನ್ ನಂಬರ್ 12 ಅಂದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ನಮಗೆ ಬ್ರಾಕೆಟ್ಸ್ ಅಲ್ಲಿ 3 ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆ 3 ಎಕ್ಸ್ಪ್ರೆಷನ್ಸ್ ಅಲ್ಲಿ ಕರೆಕ್ಟ್ ಆಗಿರೋ 2 ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಬ್ಲಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಯಾಕೆ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಅವರಿಗೆ ಈ ಎಕ್ಸ್ಪ್ರೆಷನ್ಸ್ ನ ಮೀನಿಂಗ್ ಗೊತ್ತಿರೋದಿಲ್ಲ. ಸೊ ನೀವು ಈ 3 ಎಕ್ಸ್ಪ್ರೆಷನ್ಸ್ ನ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂಡಾಗ ಯಾವ ಎಕ್ಸ್ಪ್ರೆಷನ್ ಅನ್ನ ಬ್ಲಾಂಕ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇರೋದಿಲ್ಲ. ಸೊ ಈಗ ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 12 ಅಲ್ಲಿ ಯಾವ ಎಕ್ಸ್ಪ್ರೆಷನ್ ಗಳನ್ನ ಕೊಟ್ಟಿದ್ದಾರೆ ಅದರ ಮೀನಿಂಗ್ ಏನು ಅಂತ ನೋಡಿ ಬ್ಲಾಂಕ್ಸ್ ಅನ್ನು ಫಿಲ್ ಮಾಡೋಣ. ಸೊ ಫಸ್ಟ್ ಲೆಟ್ಸ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ದೀಸ್ 3 ಎಕ್ಸ್ಪ್ರೆಷನ್ಸ್. ಈ 3 ಎಕ್ಸ್ಪ್ರೆಷನ್ಸ್ ನ ಮೀನಿಂಗ್ ಮೇಲೆ ಫೋಕಸ್ ಮಾಡೋಣ. ಫಸ್ಟ್ ಒನ್ ಇನ್ ಅ ಫಿಕ್ಸ್. ಇನ್ ಅ ಫಿಕ್ಸ್ ಇದರ ಅರ್ಥ ಏನು ಅನ್ನೋದಾದ್ರೆ ಕನ್ಫ್ಯೂಸ್ಡ್ ಆರ್ ಇನ್ ಅ ಡಿಫಿಕಲ್ಟ್ ಸಿಚುವೇಶನ್. ಸೊ ಕನ್ಫ್ಯೂಸ್ ಆಗೋದು, ಗೊಂದಲಕ್ಕೆ ಒಳಗಾಗೋದು ಅಥವಾ ಒಂದು ಡಿಫಿಕಲ್ಟ್ ಸಿಚುವೇಶನ್, ಕಷ್ಟದ ಪರಿಸ್ಥಿತಿಯಲ್ಲಿ ಇರೋದು, ಈ 2 ಅರ್ಥಗಳನ್ನ ಕೊಡುತ್ತೆ. ಅಂಡ್ ನೆಕ್ಸ್ಟ್ ಒನ್ ಗಿವನ್ ಅಪ್. ಗಿವನ್ ಅಪ್ ಆರ್ ಗಿವ್ ಅಪ್ ಇದನ್ನು ನಾವು ಗಿವ್ ಅಪ್ ಅಂತ ಕೂಡ ಯೂಸ್ ಮಾಡ್ತೀವಿ. ಗಿವ್ ಅಪ್ ಇದರ ಪಾರ್ಟಿಸಿಪಲ್ ಅಂತ ಹೇಳಿದಾಗ ಗಿವನ್ ಅಪ್. ಸೊ ಗಿವನ್ ಅಪ್ ಆರ್ ಗಿವ್ ಅಪ್ ಇದರ ಮೀನಿಂಗ್ ಏನು ಅನ್ನೋದಾದ್ರೆ ಸ್ಟಾಪ್ ಡೂಯಿಂಗ್ ಸಮಥಿಂಗ್. ಸ್ಟಾಪ್ ಡೂಯಿಂಗ್ ಸಮಥಿಂಗ್ ಏನಾದ್ರೂ ಮಾಡ್ತಾ ಇರೋದನ್ನ ನಿಲ್ಲಿಸೋದು ಅಥವಾ ಯಾವ್ದಾದ್ರು ಒಂದು ಕೆಲಸವನ್ನ ಕೈ ಬಿಡೋದು, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಬಿಡೋದು, ಈ ರೀತಿ ಬಹಳಷ್ಟು ಅರ್ಥಗಳನ್ನ ಕೊಡುತ್ತೆ. ಅಂಡ್ ನೆಕ್ಸ್ಟ್ ಒನ್ ಫೇಸ್ ಲಿಟ್ ಅಪ್. ಸೊ ಥರ್ಡ್ ಎಕ್ಸ್ಪ್ರೆಷನ್ ಫೇಸ್ ಲಿಟ್ ಅಪ್ ಅದರ ಅರ್ಥ ಬಿಕಮ್ ಹ್ಯಾಪಿ, ಸಂತೋಷ ಆಗೋದು. ಸೊ ಈಗ ನಮಗೆ ಮೀನಿಂಗ್ಸ್ ಗೊತ್ತಾಯ್ತು. ಈಗ ಬ್ಲಾಂಕ್ಸ್ ಅಲ್ಲಿ ಯಾವ ಎಕ್ಸ್ಪ್ರೆಷನ್ ಅನ್ನ ಫಿಲ್ ಮಾಡಬೇಕು ನೋಡೋಣ ಬನ್ನಿ. ರೂಫ್ಸ್ ಬ್ಲಾಂಕ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಡೂಕಾ. ಸೊ ವೋಟರ್ ಲೆಸನ್ ಅನ್ನ ಓದಿರೋದ್ರಿಂದ ಈ ಸನ್ನಿವೇಶ ನಮಗೆ ಈಸಿಯಾಗಿ ನೆನಪಿರುತ್ತೆ. ಸೊ ರೂಫ್ಗೆ ಅಪೋಸಿಟ್ ಪಾರ್ಟಿ ಕಡೆಯಿಂದ ಮನಿಯನ್ನ ಆಫರ್ ಮಾಡ್ತಾರೆ. ಮನಿಯನ್ನ ಆಫರ್ ಮಾಡಿದಾಗ ಏನಾಗುತ್ತೆ, ಅವನಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಸೊ ಇಲ್ಲಿ ಸಂತೋಷ ಆಗೋದು ಅಥವಾ ಖುಷಿ ಆಗೋದು ಅನ್ನೋದಕ್ಕೆ ಇರೋ ಎಕ್ಸ್ಪ್ರೆಷನ್ ಯಾವುದು, ಫೇಸ್ ಲಿಟ್ ಅಪ್. ಸೊ ಮನಿಯನ್ನ ಆಫರ್ ಮಾಡಿದಾಗ ಅವನಿಗೆ ಏನಾಯ್ತು, ಖುಷಿ ಆಯ್ತು. ಸೊ ಹಿಯರ್ ದ ಕರೆಕ್ಟ್ ಎಕ್ಸ್ಪ್ರೆಷನ್ ಇನ್ ದ ಬ್ಲಾಂಕ್ ಈಸ್ ಫೇಸ್ ಲಿಟ್ ಅಪ್. Roof's face lit up when he was offered money to vote for Maduka. But on the day of election, he was dashed and decided to vote for both Marcus and Maduka. ಹಣ ತಗೊಂಡಾಗ ಖುಷಿಯಾಗಿದ್ದ, ಆದರೆ ಎಲೆಕ್ಷನ್ ದಿನ ಅವನಿಗೆ ಗೊಂದಲ ಆಯಿತು. ಅವನು ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಇರಬೇಕಾಯ್ತು. ಸೊ ಗೊಂದಲ ಅಥವಾ ಕಠಿಣವಾದ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಅಂತ ಬಂದಾಗ ನಾವು ಯೂಸ್ ಮಾಡುವಂತಹ ಎಕ್ಸ್ಪ್ರೆಷನ್ ಇಲ್ಲಿದೆ, ಅದು ಇನ್ ಅ ಫಿಕ್ಸ್. ಇನ್ ಅ ಫಿಕ್ಸ್ ಇಟ್ ಮೀನ್ಸ್ ಕನ್ಫ್ಯೂಸ್ಡ್ ಆರ್ ಇನ್ ಅ ಡಿಫಿಕಲ್ಟ್ ಸಿಚುವೇಶನ್. ಸೊ ನಮಗೆ ಸೆಕೆಂಡ್ ಬ್ಲಾಂಕ್ ಅಲ್ಲಿ ಯಾವುದು ರೈಟ್ ಎಕ್ಸ್ಪ್ರೆಷನ್ ಮೀನ್ಸ್ ದಟ್ ಈಸ್ ಇನ್ ಎ ಫಿಕ್ಸ್ ಆರ್ ಇನ್ ಅ ಫಿಕ್ಸ್. But the day of election, he was in a fix and decided to vote for both Marcus and Maduka. Model paper number 2 and question number 12. And here the 3 expressions are put up, give up, face lit up. Put up, give up, face lit up. So model paper number 1 ಅಲ್ಲಿ ಕೂಡ
ಗಿವ್ ಅಪ್ ಮತ್ತೆ ಫೇಸ್ ಲಿಟ್ ಅಪ್ ಅನ್ನೋದು ಬಂದಿತ್ತು. ನಮಗೆ ಅದರ ಮೀನಿಂಗ್ ಈಗಾಗಲೇ ಗೊತ್ತಾಗಿದೆ. ಇನ್ನೊಂದ್ಸಲ ಮೀನಿಂಗ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಪುಟ್ ಅಪ್, ಇಟ್ ಮೀನ್ಸ್ ಟಾಲರೇಟ್. ಸೆಕೆಂಡ್ ಒನ್ ಗಿವ್ ಅಪ್, ಸ್ಟಾಪ್ ಡೂಯಿಂಗ್ ಸಮಥಿಂಗ್. ಅಂಡ್ ಥರ್ಡ್ ಒನ್ ಫೇಸ್ ಲಿಟ್ ಅಪ್, ಬಿಕೇಮ್ ಹ್ಯಾಪಿ. ಸೊ ಮೀನಿಂಗ್ಸ್ ಗೊತ್ತಾಯ್ತು. ಈಗ ಬ್ಲ್ಯಾಂಕ್ ಅಲ್ಲಿ ಕರೆಕ್ಟ್ ಎಕ್ಸ್ಪ್ರೆಷನ್ ಯಾವುದು ನೋಡೋಣ ಬನ್ನಿ. ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಟು ಡ್ಯಾಶ್ ಸ್ವೀಟ್ಸ್ ಆಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆಸ್ ಹಿ ವಾಸ್ ಎ ಡಯಾಬಿಟಿಕ್. ಸೊ ರಮೇಶ್ ಡಯಾಬಿಟಿಕ್ ಪೇಷಂಟ್ ಆಗಿರ್ತಾನೆ. ಡಾಕ್ಟರ್ ಅವನಿಗೆ ಸ್ವೀಟ್ಸ್ ಅನ್ನ ತಿನ್ಬೇಡ ಅಂತ ಸಜೆಷನ್ ಅನ್ನ ಕೊಟ್ಟಿರ್ತಾರೆ, ಅವ್ರ ಅಡ್ವೈಸ್ ಮಾಡಿರ್ತಾರೆ. ಸೊ ಅವರ ಅಡ್ವೈಸ್ಗೆ ಅನುಸಾರವಾಗಿ ಅವನು ಸ್ವೀಟ್ಸ್ ತಿನ್ನೋದನ್ನ ಬಿಟ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಸೊ ಬಿಟ್ಬಿಡೋದು ಅಂದ್ರೆ ಸ್ಟಾಪ್ ಡೂಯಿಂಗ್ ಸಮಥಿಂಗ್. ಸ್ವೀಟ್ ತಿನ್ನೋದನ್ನ ಬಿಡೋದು, ಸ್ವೀಟ್ ತಿನ್ನೋದನ್ನ ನಿಲ್ಸೋದು. ಸೊ ಫಸ್ಟ್ ಬ್ಲ್ಯಾಂಕ್ ಅಲ್ಲಿ ನಮಗೆ ರೈಟ್ ಆನ್ಸರ್ ಯಾವುದು ಅನ್ನೋದಾದ್ರೆ ಸ್ಟಾಪ್ ಡೂಯಿಂಗ್ ಸಮಥಿಂಗ್. ಅದಕ್ಕೆ ಯೂಸ್ ಮಾಡುವಂತಹ ಎಕ್ಸ್ಪ್ರೆಷನ್ ಗಿವ್ ಅಪ್. ಸೊ ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಟು ಗಿವ್ ಅಪ್. ಗಿವ್ ಅಪ್ ಸ್ವೀಟ್ಸ್ as per doctor's advice as he was a diabetic. His dash when he saw a sweet printed sugar free. ಸೊ ಒಂದು ಶುಗರ್ ಫ್ರೀ ಅಂತಿರುವಂತಹ ಸ್ವೀಟ್ ಅನ್ನ ನೋಡ್ತಾನೆ. ಆದ್ರೆ ಸ್ವೀಟ್ ಮೇಲೆ ಶುಗರ್ ಫ್ರೀ ಅಂತ ಪ್ರಿಂಟ್ ಆಗಿರುತ್ತೆ. ಅದನ್ನ ನೋಡಿದಾಗ ಡಯಾಬಿಟಿಕ್ ಪೇಷಂಟ್ಸ್ಗೆ ಏನಾಗುತ್ತೆ, ನಾವು ಕೂಡ ಅದನ್ನ ತಿನ್ಬಹುದಲ್ಲ ಅಂತ ಖುಷಿ ಆಗುತ್ತೆ. ಸೊ ಖುಷಿ ಆಗೋದು, ಸಂತೋಷ ಆಗೋದಕ್ಕೆ ಎಕ್ಸ್ಪ್ರೆಷನ್ ಫೇಸ್ ಲಿಟ್ ಅಪ್, ಬಿಕೇಮ್ ಹ್ಯಾಪಿ. ಸೊ ಸೆಕೆಂಡ್ ಬ್ಲ್ಯಾಂಕ್ ಅಲ್ಲಿ ರೈಟ್ ಎಕ್ಸ್ಪ್ರೆಷನ್ ಯಾವುದು ಅನ್ನೋದಾದ್ರೆ ದಟ್ ಈಸ್ ಫೇಸ್ ಲಿಟ್ ಅಪ್. His face lit up when he saw a sweet printed sugar free. Model question paper number 3, again question number 12. And the given expressions are brainchild, swept across, go out. ಸೊ ಈ ಮೂರು ನಮಗೆ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಸ್. ಇವುಗಳಲ್ಲಿ ಸರಿಯಾಗಿರೋ ಎರಡನ್ನ ನಾವು ಬ್ಲ್ಯಾಂಕ್ಸ್ ಅಲ್ಲಿ ಫಿಲ್ ಮಾಡಬೇಕು. ಸೊ ಅದನ್ನ ಫಿಲ್ ಮಾಡೋದಕ್ಕಿಂತ ಮೊದಲು ಮೀನಿಂಗ್ ಏನು ನೋಡೋಣ. ಬ್ರೈನ್ ಚೈಲ್ಡ್. ಬ್ರೈನ್ ಚೈಲ್ಡ್ ಮೀನ್ಸ್ ಒರಿಜಿನಲ್ ಐಡಿಯಾ ಆಫ್ ಅ ಪರ್ಸನ್. ಸೊ ಯಾವ ವ್ಯಕ್ತಿಯ ಒರಿಜಿನಲ್ ಐಡಿಯಾ ಅಂತ ಹೇಳ್ತೀವಿ, ಅದಕ್ಕೆ ನಾವು ಬ್ರೈನ್ ಚೈಲ್ಡ್. ಒರಿಜಿನಲ್ ಐಡಿಯಾ ಆಫ್ ಅ ಪರ್ಸನ್. ಸ್ವೆಪ್ಟ್ ಅಕ್ರಾಸ್, ಸ್ಪ್ರೆಡ್ ರ್ಯಾಪಿಡ್ಲಿ, ವೇಗವಾಗಿ ಹರಡುವುದು. ಗೋ ಔಟ್, ಈ ಎಕ್ಸ್ಪ್ರೆಷನ್ಗೆ ಡಿಫ್ರೆಂಟ್ ಮೀನಿಂಗ್ಸ್ ಇದೆ. ಟು ಲೀವ್ ಹೋಮ್ ಫಾರ್ ಸೋಷಿಯಲ್ ಆಕ್ಟಿವಿಟಿ, ಟು ಸ್ಟಾಪ್ ವರ್ಕಿಂಗ್, ಟು ಬಿ ಪಬ್ಲಿಷ್ಡ್. ಸೊ ಮೀನಿಂಗ್ ಗೊತ್ತಾಯ್ತು. ಈಗ ಇದನ್ನ ಓದ್ಕೊಂಡು, ಈ ಪ್ಯಾರಾಗ್ರಾಫ್ ಅನ್ನ ಓದ್ಕೊಂಡು ಬ್ಲ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿರೋ ಎಕ್ಸ್ಪ್ರೆಷನ್ ಅನ್ನ ಫಿಲ್ ಮಾಡೋಣ. ಸೈಕ್ಲಿಂಗ್ ಹ್ಯಾಸ್ ಡ್ಯಾಶ್ ಪುದುಕೋಟೈ. ಸೊ ಪುದುಕೋಟೈಯಲ್ಲಿ ಸೈಕ್ಲಿಂಗ್ ಅನ್ನೋದು ಬಹಳ ಬೇಗ ಹರಡುತ್ತೆ. ಸೊ ಸ್ಪ್ರೆಡ್ ರ್ಯಾಪಿಡ್ಲಿ. ಸೊ ರೈಟ್ ಆನ್ಸರ್ ಈಸ್ ಸ್ಪ್ರೆಡ್ ರ್ಯಾಪಿಡ್ಲಿ. ಅದಕ್ಕೆ ನಾವು ಯೂಸ್ ಮಾಡುವಂತಹ ಎಕ್ಸ್ಪ್ರೆಷನ್ ಸ್ವೆಪ್ಟ್ ಅಕ್ರಾಸ್. ಸೈಕ್ಲಿಂಗ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್. ಪುದುಕೋಟೈ. ಇಟ್ ಹ್ಯಾಸ್ ಬಿಕಮ್ ಅ ಮೂವ್ಮೆಂಟ್. ಅದೊಂದು ಚಳುವಳಿ ಆಯಿತು. ಇಟ್ ವಾಸ್ ದ ಡ್ಯಾಶ್ ಆಫ್ ಶೀಲಾ ರಾಣಿ ಚಂಕತ್ who was the former district collector. It was the. ಸೊ ನಾನಿಲ್ಲಿ ಏನು ಹೇಳಿದೆ, ಒಬ್ಬ ವ್ಯಕ್ತಿಯ ಒರಿಜಿನಲ್ ಐಡಿಯಾ ಅಂತ ಹೇಳುವಾಗ ಬ್ರೈನ್ ಚೈಲ್ಡ್ ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ವಾಸ್ ದ ಬ್ರೈನ್ ಚೈಲ್ಡ್. ಸೊ ಸೆಕೆಂಡ್ ಬ್ಲ್ಯಾಂಕ್ ಅಲ್ಲಿ ಕರೆಕ್ಟ್ ಆನ್ಸರ್ ಬ್ರೈನ್ ಚೈಲ್ಡ್. ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಶೀಲಾ ರಾಣಿ ಚಂಕತ್ who was the former district collector. ಅವರ ಒರಿಜಿನಲ್ ಐಡಿಯಾ ಆಗಿತ್ತು. ಈಗ ಒಂದ್ಸಲ ನಾವು ಸೆಕೆಂಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಕ್ವಶನ್ ನಂಬರ್ 12 ಅಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ಟಿದ್ರು, ಅಲ್ಲಿ ಕರೆಕ್ಟ್ ಆನ್ಸರ್ಸ್ ಯಾವುದು ಅನ್ನೋದನ್ನು ಕೂಡ ಒಂದ್ಸಲ ಚೆಕ್ ಮಾಡೋಣ. ಫಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅನ್ನೋದಾದ್ರೆ, ಮಾಡೆಲ್ ಪೇಪರ್ ನಂಬರ್ 2 ಅಲ್ಲಿ ಯಾವ ಕ್ವಶನ್ಗೆ ನಾವು ಆನ್ಸರ್ ಅನ್ನ ಮಾಡಿದ್ವೋ ಅದೇ ಕ್ವಶನ್ ನಿಮಗೆ ಫಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಸೊ ಆ ಕ್ವಶನ್ ಮೇಲೆ ಇನ್ನೊಂದ್ಸಲ ಫೋಕಸ್ ಮಾಡಿ ಗಮನ ಕೊಟ್ಟು ಅಲ್ಲಿರುವಂತಹ ಎಕ್ಸ್ಪ್ರೆಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಸೆಕೆಂಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಕ್ವಶನ್ ನಂಬರ್ 12 ಅಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಸ್. ಕಟ್ ಡೌನ್ ಆನ್, ಪುಟ್ ಅಪ್ ವಿತ್, ಗೋ ಇನ್ ಫಾರ್.
ಮೀನಿಂಗ್ಸ್ ಅನ್ನು ನೋಡಿದಾಗ ಕಟ್ ಡೌನ್ ಆನ್, ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಸಮಥಿಂಗ್, ಪುಟ್ ಅಪ್ ವಿತ್, ಟು ಟಾಲರೇಟ್ ಆರ್ ಟು ಅಡ್ಜಸ್ಟ್. ಥರ್ಡ್ ಒನ್, ಗೋ ಇನ್ ಫಾರ್, ಟು ಸೆಲೆಕ್ಟ್ ಆರ್ ಟು ಪ್ರಿಫರ್. ಸೆಲೆಕ್ಟ್ ಮೀನ್ಸ್ ಆಯ್ಕೆ ಮಾಡಿಕೊಳ್ಳೋದು, ಪ್ರಿಫರ್ ಮೀನ್ಸ್ ಆದ್ಯತೆಯನ್ನು ಕೊಡೋದು, ಟಾಲರೇಟ್ ಮೀನ್ಸ್ ಸಹಿಸಿಕೊಳ್ಳುವುದು, ಅಡ್ಜಸ್ಟ್ ಮೀನ್ಸ್ ಹೊಂದಾಣಿಕೆ ಮಾಡಿಕೊಳ್ಳೋದು, ರೆಡ್ಯೂಸ್ ಮೀನ್ಸ್ ತಗ್ಗಿಸುವುದು, ಕಡಿಮೆ ಮಾಡುವುದು. A lot of women of Pudukottai were unable to wait for ladies cycles. ಸೊ ಪುದುಕೋಟೆಯಲ್ಲಿ ಬಹಳಷ್ಟು ಜನ ಮಹಿಳೆಯರು ಲೇಡೀಸ್ ಸೈಕಲ್ಸ್ ಮಾರ್ಕೆಟ್ಗೆ ಬರೋವರೆಗೂ ಕಾಯುವಂತಹ ತಾಳ್ಮೆಯನ್ನು ಹೊಂದಿರಲಿಲ್ಲ, ಅಥವಾ ಅವರು ಆ ಸೈಕಲ್ಸ್ ಮಾರ್ಕೆಟ್ಗೆ ಬರೋವರೆಗೂ ಕಾಯುವಷ್ಟು ಪೇಷನ್ಸ್ ಅನ್ನ ಇಟ್ಕೊಂಡಿರಲಿಲ್ಲ. ಅದಕ್ಕೆ therefore they had to dash men's cycles. ಯಾವಾಗ ಲೇಡೀಸ್ ಸೈಕಲ್ ಸಿಗಲಿಲ್ವೋ ಮಾರ್ಕೆಟ್ ಅಲ್ಲಿ, ಅವರು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಮೆನ್ಸ್ ಸೈಕಲ್ಸ್, ಪುರುಷರ ಸೈಕಲ್ಗಳನ್ನೇ ಚೂಸ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಸೆಲೆಕ್ಟ್, ಟು ಸೆಲೆಕ್ಟ್, ಇದಕ್ಕೆ ಬಂದಿರೋ ಎಕ್ಸ್ಪ್ರೆಷನ್ ಗೋ ಇನ್ ಫಾರ್. ಸೊ ಫಸ್ಟ್ ಬ್ಲಾಂಕ್ ಅಲ್ಲಿ ಆನ್ಸರ್ ಗೋ ಇನ್ ಫಾರ್. ಯಾವಾಗ ಲೇಡೀಸ್ ಸೈಕಲ್ಸ್ ಅವೈಲಬಲ್ ಇರ್ಲಿಲ್ವೋ ಮಹಿಳೆಯರು ಪುರುಷರ ಸೈಕಲ್ ಅನ್ನೇ ಆಯ್ಕೆ ಮಾಡ್ಕೊಂಡ್ರು, ಆದ್ಯತೆಯನ್ನ ಕೊಟ್ರು. ಸೊ ಗೋ ಇನ್ ಫಾರ್ ಮೆನ್ಸ್ ಸೈಕಲ್ಸ್. ದೇ ನ್ಯೂ ದಟ್ ಬೈಸೈಕಲ್ಸ್ ಡ್ಯಾಶ್ ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಫಾರ್ ಬಸ್ಸಸ್. ಅವರಿಗೆ ಗೊತ್ತಿತ್ತು ಬೈಸೈಕಲ್ಸ್ ಏನ್ ಮಾಡುತ್ತೆ ಅಂದ್ರೆ ಬಸ್ಗೋಸ್ಕರ ಕಾಯುವಂತಹ ಸಮಯವನ್ನ ತಗ್ಗಿಸುತ್ತೆ, ಕಡಿಮೆ ಮಾಡುತ್ತೆ ಅನ್ನೋದು. ಸೊ ತಗ್ಗಿಸೋದು ಅಥವಾ ಕಡಿಮೆ ಮಾಡೋದಕ್ಕೆ ಎಕ್ಸ್ಪ್ರೆಷನ್ ಕಟ್ ಡೌನ್ ಆನ್. ದೇ ನ್ಯೂ ದಟ್ ಬೈಸೈಕಲ್ಸ್ ಕಟ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಬಸ್ಸಸ್. ಸೊ ಈಗ ನಿಮಗೆ 3 ಮಾಡೆಲ್ ಪೇಪರ್ಸ್ ಮತ್ತೆ 2 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ ನಂಬರ್ 12 ಹಾಗೂ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಎಕ್ಸ್ಪ್ರೆಷನ್ಸ್ ನ ಮೀನಿಂಗ್ ಏನು ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ. ಆ ಮೀನಿಂಗ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆನ್ಯುಯಲ್ ಎಕ್ಸಾಮ್ ಅಲ್ಲಿ ಬೈ ಚಾನ್ಸ್ ನಿಮಗೆ ಇದೇ ಎಕ್ಸ್ಪ್ರೆಷನ್ಸ್ ರಿಪೀಟ್ ಆದಾಗ ಕ್ವಶನ್ ಅನ್ನ ಓದ್ಕೊಂಡು ಯಾವ ಸಿಚುವೇಶನ್ಗೆ ಯಾವ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡಬೇಕು ಅಂತ ನೋಡಿ ಅರ್ಥ ಮಾಡ್ಕೊಂಡು ಉತ್ತರವನ್ನ ಬರೀರಿ. ಖಂಡಿತ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.